ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ನಾವೆಲ್ಲರೂ ದೈನಂದಿನ ಜೀವನದಲ್ಲಿ ವ್ಯಾವಹಾರಿಕವಾಗಿ ಬಳಸ್ತಾ ಇರೋದು. ಅದರಂತೆ ಈ 2026ನೇ ವರ್ಷದ ಮೊದಲ ಚಂದ್ರಗ್ರಹಣ, ಹಾಗೆ ಪಂಚಾಂಗ ರೀತಿಯ ನಾವು ಸಂವತ್ಸರವನ್ನು ಆಚರಣೆ ಮಾಡುವಂತ ಹಿನ್ನೆಲೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಂಭವಿಸ್ತಾ ಇರುವ ಕೊನೆಯ ಚಂದ್ರಗ್ರಹಣ ಇವತ್ತು ನಡೀತಾ ಇರೋದು. ಈಗಾಗಲೇ ಗ್ರಹಣದ ವೇದ ಕಾಲ ಆರಂಭ ಆಗಿದೆ. ಈ ಗ್ರಹಣದ ಸಂದರ್ಭದಲ್ಲಿ ಯಾರು ಹೆಚ್ಚು ಆತಂಕವನ್ನ ಪಡುವಂಥದ್ದು ಬೇಡ. ಹಾಗೆ ಭಾರತಕ್ಕೆ ಜಾಗತಿಕ ಯುದ್ಧದ ಪರಿಣಾಮ ಹೆಚ್ಚಾಗಿ ಯಾವುದೇ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಅನ್ನುವಂಥ ಅಭಯವನ್ನ ನಮ್ಮದೇ ಕಾರ್ಯಕ್ರಮದಲ್ಲಿ ಹಿರಿಯರು, ಆಚಾರ್ಯರು, ವಿದ್ವಾಂಸರಿಂದ ನಾವು ಪಡ್ಕೊಂಡಿದ್ವಿ. ಅದರಂತೆ ಇವತ್ತು ಕೂಡ ಗ್ರಹಣದ ಕುರಿತಾಗಿ ಒಂದಷ್ಟು ಜನರಲ್ಲಿ ಇರುವಂತಹ ಜಿಜ್ಞಾಸೆಗಳು, ಆಸ್ತಿಕ ವರ್ಗ ಬಹಳ ಪ್ರಮುಖವಾಗಿ ಗ್ರಹಣವನ್ನೇನು ಆಚರಣೆ ಮಾಡ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗೋಣ. ಇದುವೇ ಈ ಹೊತ್ತಿನ ವಿಶೇಷ ರಕ್ತ ಚಂದ್ರಗ್ರಹಣ. ರೈಟ್, ವಿಶ್ವದಾದ್ಯಂತ ಇವತ್ತು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ. ಇವತ್ತು ಮಧ್ಯಾಹ್ನ 3:13ಕ್ಕೆ ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ. ಹಾಗೆ ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯ ಆಗ್ತಾ ಇರೋದು. ಭಾರತದಲ್ಲಿ ಈ ಗ್ರಹಣ ಇಷ್ಟು ಸಮಯ ಗೋಚರಿಸೋದಿಲ್ಲ, ಕೇವಲ ಕೆಲವು ನಿಮಿಷ ಗೋಚರಿಸೋದು. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಕಡೆ ಗ್ರಹಣ ಗೋಚರ ಆಗತ್ತೆ. ಹಾಗಾಗಿ ಇವತ್ತು ರಾಜ್ಯದ ದೇಗುಲಗಳಲ್ಲಿ, ದೇವಸ್ಥಾನದಲ್ಲಿ ದೇವರ ದರ್ಶನದ ಸಮಯ ಬದಲಾವಣೆ ಮಾಡಲಾಗಿರೋದು. ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ನಾವೀಗಾಗಲೇ ಮಾತನಾಡ್ತಾ ಇದ್ವಿ ಈ ಕುರಿತಾಗಿ. ಇವತ್ತು ಸಂಜೆ ಗ್ರಹಣ ಅಂತ್ಯ ಆಗುವಂತ ಸಮಯ 6:47. ಭಾರತದಲ್ಲಿ ಗೋಚರಿಸೋದಕ್ಕೆ ಆರಂಭ ಆಗೋದು ಈ ಗ್ರಹಣ 6:34ರಿಂದ ಅಂತ ಈಗಾಗಲೇ ಪಂಡಿತರಿಂದ ತಿಳ್ಕೊಂಡಿದ್ದೀವಿ. ಇದನ್ನ ಗ್ರಸ್ತೋದಯ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ. ಯಾಕೆ ಗ್ರಸ್ತೋದಯ ಅಂತ ಹೇಳಿದ್ರೆ, ಗ್ರಹಣ ಆಗಲೇ ಆರಂಭ ಆಗಿದೆ, ಅದಾದ ಬಳಿಕ ನಮ್ಮ ದೇಶದಲ್ಲಿ ನಮಗೆ ಚಂದ್ರೋದಯ ಇರುವಂಥದ್ದು. ಉದಯಿಸುವಾಗಲೇ ಚಂದ್ರ ಗ್ರಹಣ ಇರೋದ್ರಿಂದಾಗಿ ಗ್ರಸ್ತೋದಯ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮಾಹಿತಿ, ಆಸ್ತಿಕ ವರ್ಗಕ್ಕೆ ಒಂದಷ್ಟು ಜಿಜ್ಞಾಸುಗಳ ಪ್ರಶ್ನೆಗಳು ನಮ್ಮಲ್ಲಿ ಇರೋದ್ರಿಂದ ಅದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ. ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಅತಿಥಿ ಇದ್ದಾರೆ, ಅವ್ರನ್ನ ಮೊದಲನೇದಾಗಿ ಬರಮಾಡ್ಕೊಳ್ತೀನಿ. ನನ್ನ ಜೊತೆ ಖ್ಯಾತ ಜ್ಯೋತಿಷಿಗಳು ಹಾಗೆ ಪುರೋಹಿತರಾಗಿರುವಂಥ ಶ್ರೀಯುತ ಶ್ರೀನಿವಾಸ ಗುರೂಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಈಗಾಗಲೇ ನಾವು ಗ್ರಹಣದ ಕುರಿತಾಗಿ ಬಹಳಷ್ಟು ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಚಂದ್ರೋದಯ ಆಗುವಂಥ ಸಂದರ್ಭದಲ್ಲಿಯೇ ಗ್ರಹಣ ಆಲ್ರೆಡಿ ಆರಂಭ ಆಗಿರೋದ್ರಿಂದ ಇದನ್ನು ಗ್ರಸ್ತೋದಯ ಅಂತ ಹೇಳಿ ಕರೀತಾರೆ. ಬಟ್ ಉದಯಿಸುವ ಚಂದ್ರನನ್ನ ನಾವು ಇವತ್ತು ನೋಡ್ಬೋದಾ ಅನ್ನೋದು ಬೇಸಿಕ್ ಪ್ರಶ್ನೆ. ಅಂದರೆ ಗ್ರಹಣ ಹಿಡಿದಿರುವಂಥ ಚಂದ್ರನ ದರ್ಶನ ಮಾಡ್ಬೋದಾ ಅಂತ ಏನು ಹೇಳ್ತೀರಿ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರುಪರಂಪರಾ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಗ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೇಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ವೀಕ್ಷಕ ಬಂಧುಗಳಲ್ಲಿ ಹೇಳೋದೇನಂತಂದರೆ, ಗ್ರಹಣ ಅಂದ ತಕ್ಷಣವೇ ಎಲ್ಲರೂ ಭಯಭೀತರಾಗ್ತಾರೆ. ಆ ಭಯ ಭೀತಿ ಬೇಡ ಅನ್ನುವಂಥದ್ದನ್ನು ಒಂದು ಸಲಹೆಯನ್ನು ಹೇಳುತ್ತಾ, ಮತ್ತು ನೀವು ಸುಮಾರು ಆರಂಭದಲ್ಲಿಯೇ ನಾವು ಹೇಳುವಂಥ ವಾಕ್ಯವನ್ನು ನೀವೇ ಅಲೆ ಹೇಳ್ಬಿಟ್ಟಿದ್ದೀರಿ. ಗ್ರಸ್ತೋದಯ ರಕ್ತ ಚಂದ್ರಗ್ರಹಣ, ರಕ್ತ ಕೇತುಗ್ರಸ್ತ ಚಂದ್ರಗ್ರಹಣ. ಗ್ರಸ್ತೋದಯ ಅನ್ನೋದಕ್ಕೆ ನೀವು ಅಲ್ಲಿ ವಿಶ್ಲೇಷಣೆ ಕೊಟ್ಟರೆ, ಗ್ರಸ್ತೋದಯ ಅಂತಂದರೆ ಉದಯುವಂಥ ಸಂದರ್ಭದಲ್ಲಿ, ಉದಯದ ಸಮಯದಲ್ಲಿಯೇ ಯಾವ ಗ್ರಹಣವನ್ನು ಜೊತೆಯಲ್ಲಿ ಬರುತ್ತೋ ಅದಕ್ಕೆ ಗ್ರಸ್ತೋದಯ ಅಂತ ಹೇಳ್ತಿರ್ತೀವಿ. ಅಂದರೆ ನಮಗೆ ಈ ದಿನ ಉದಯದ ಸಮಯದಲ್ಲಿ 2 ಗ್ರಹಗಳನ್ನು ನೋಡುವಂಥ ಒಂದು ಸುಸಂದರ್ಭ. 2 ಗ್ರಹಗಳನ್ನು ನೋಡ್ತೀವಿ ಅಂತ ಅಂದರೆ, ಚಂದ್ರನ ಇಟ್ಕೊಂಡಿರುವಂಥ ಕೇತುವಿನ ಸಮೇತರಾಗಿ ನೋಡುವಂತಹ ಒಂದು ಉದಯದ ಸಮಯ. ಅದಕ್ಕೆ ಆರಂಭದಲ್ಲಿಯೇ ಗ್ರಹಣದ ಜೊತೆಯಲ್ಲಿ ಬರೋದಕ್ಕೆ ಗ್ರಸ್ತೋದಯ ಅನ್ನುವಂಥ ಒಂದು ವಾಕ್ಯವನ್ನು ಕೊಟ್ಟಿರುವಂಥದ್ದು. ಜೊತೆಯಲ್ಲಿ ರಕ್ತ ಕೇತುಗ್ರಸ್ತ ಚಂದ್ರಗ್ರಹಣ ಅಂತಂದರೆ, ಆಗ್ತಿರುವಂತಹ ಗ್ರಹಣ ಆಗ್ತಿರುವಂತಹ ರಾಶಿ ಯಾವುದು ಅಂತಂದರೆ ಸಿಂಹರಾಶಿ. ಸಿಂಹರಾಶಿಯ ವರ್ಣ ಯಾವುದು ಅಂತ ಅಂದರೆ ರಕ್ತವರ್ಣ. ಸಿಂಹರಾಶಿ ಅಧಿಪತಿ ಯಾರು ಅಂತಂದರೆ ಸೂರ್ಯದೇವ. ಸೂರ್ಯದೇವನ ಮನೆಯಲ್ಲಿ ರಕ್ತವರ್ಣದ ಗ್ರಹದಲ್ಲಿ ಆಗ್ತಿರುವಂತಹ ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಿರೋದ್ರಿಂದ ಅಲ್ಲಿಗೆ ರಕ್ತ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಒಂದು ಉಲ್ಲೇಖ ಬಂತು. ಸರಿ. ಯಾಕೆ ಅಂತಂದರೆ ಸಿಂಹರಾಶಿಯ ವರ್ಣವೇ ರಕ್ತವರ್ಣ. ರಕ್ತವರ್ಣಂ ರಕ್ತಗಂಧಂ ರಕ್ತಪುಷ್ಪಂ ರಕ್ತಗಂಧಾನುಲೇಪನಂ ಅಂತ ನಾವು ಶ್ಲೋಕದಲ್ಲಿ ಹೇಳ್ತಿರ್ತೀವಿ.
ಅದೇ ರೀತಿಗೆ ಆ ರಾಶಿಯ ವರ್ಣ ರಕ್ತ ಇರೋದ್ರಿಂದ ಆ ರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ರಕ್ತವರ್ಣದ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳುವಂಥದ್ದು. ಯಾರೂ ಭಯಭೀತರಾಗುವಂಥ ಅವಶ್ಯಕತೆಗಳಿಲ್ಲ. ಸರಿ ಗುರುಗಳೇ, ಈಗ ಗ್ರಹಣ ಇವತ್ತು ಮಧ್ಯಾಹ್ನ ಸಂಭವಿಸುತ್ತೆ. ಈಗಾಗಲೇ ಗ್ರಹಣದ ವೇದ ಕಾಲ ಆರಂಭ ಆಗಿದೆ. ಇಲ್ಲಿ ಗ್ರಹಣದ ಸೂತಕ ಸಮಯ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಬರುತ್ತೆ, ಅಂದರೆ ಜಿಜ್ಞಾಸೆ ಇದು. ಗ್ರಹಣದ ಸಂದರ್ಭವನ್ನ ಸೂತಕ ಅಂತ ಕೂಡ ಕರೀತಾರೆ, ವೇದಕಾಲ ಅಂತ ಕೂಡ ಕರೀತಾರೆ. ಯಾವ ಪದ ಪ್ರಯೋಗ ಇಲ್ಲಿ ಪ್ರಸ್ತುತ? ಯಾಕೆ ಇದನ್ನ ಸೂತಕ ಅಂತ ಕೂಡ ಕರೀತಾರೆ? ನೋಡಿ, ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ಒಂದು ಗ್ರಹಣ ಕಾಲವನ್ನ ಅದಕ್ಕೆ ನಾವು ಅಶುಭ ಕಾಲಗಳು ಅಂತ ಹೇಳ್ತಿರ್ತೀವಿ. ಹೌದು. ಅದಕ್ಕೆ ಮತ್ತೊಂದು ಪರ್ಯಾಯ ವಾಕ್ಯ ಅಂತಂದ್ರೆ ಸೂತಕದ ಕಾಲ ಅಂತಾನೆ ಹೇಳುವಂಥದ್ದು. ಆಯ್ತು. ಒಂದು ಗ್ರಹಣ ಒಂದು ರಾಶಿಯನ್ನ ಸ್ಪರ್ಶವನ್ನು ಮಾಡ್ತು ಅಂತ ಅಂದರೆ ಅಲ್ಲಿ ಸೂತಕದ ಕಾಲಗಳು ಸೃಷ್ಟಿಯಾಯಿತು ಅಂತ ಅಂದರೆ ಅಶುಭದ ಕಾಲಗಳು ಸೃಷ್ಟಿಯಾಯಿತು. ಶುಭ ಕಾಲಗಳು ಅನ್ನುವಂಥದ್ದು ಬೇರೆ. ಒಂದು ಶುಭ, ಒಂದು ಅಶುಭ, ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಗ್ರಹಣದ ಸ್ಪರ್ಶ ಕಾಲವನ್ನು ನಾವು ಸೂತಕದ ಕಾಲ ಅಂತವನ್ನೇ ವಾಕ್ಯವನ್ನು ನಾವು ತೆಗೆದುಕೊಳ್ತೀವಿ. ಒಂದು ಗ್ರಹಣವನ್ನು, ಶುಭ ಗ್ರಹಣವನ್ನು, ಒಂದು ಶುಭವಾದಂತಹ ಒಂದು ಗ್ರಹವನ್ನು ಒಂದು ಅಶುಭ ಗ್ರಹ ಸ್ಪರ್ಶವನ್ನು ಮಾಡಿದಾಗ ಇದಕ್ಕೆ ನಾವು ಅಶುಭ ಗ್ರಹ ಅಂತ ಹೇಳ್ತೀವಿ, ಛಾಯಾಗ್ರಹ ಅಂತ ಹೇಳ್ತಿರ್ತೀವಿ. ಈ ರಾಹು ಮತ್ತು ಕೇತುವನ್ನ ಧರ್ಮಕ್ಕೆ ವಿರುದ್ಧವಾದಂಥ ಗ್ರಹ ಅಂತಲೂ ಸಹ ನಾವು ಹೇಳ್ತೀವಿ. ಧರ್ಮಕ್ಕೆ ವಿರುದ್ಧವಾದಂತಹ ಗ್ರಹ ಅಂತಲೂ ಹೇಳ್ತೀವಿ. ದೇವತೆಗಳ ವಿರುದ್ಧವಾದಂತಹ ಗ್ರಹ ಅಂತಲೂ ಹೇಳ್ತಿರ್ತೀವಿ. ಈ ದೈತ್ಯ ಲೋಕದ ಗ್ರಹ ಅಂತಲೂ ಒಂದು ರಾಶಿ ಗ್ರಹ ಅಂತಲೂ ಸಹ ನಾವು ಹೇಳ್ತೀವಿ. ದೈತ್ಯದ ಪರ್ಯಾಯದ ದೈತ್ಯ ಕುಲದಲ್ಲಿ ಹುಟ್ಟಿದಂತಹ ಗ್ರಹ ಯಾವುದು ಅಂತಂದರೆ ರಾಹುಕೇತುಗಳು. ದೇವತೆಗಳ ತದ್ವಿರುದ್ಧವಾದಂತಹ ವಿಚಾರಗಳನ್ನು ಮಾಡುವಂಥದ್ದೇ ಈ ರಾಹುಕೇತುಗಳು. ಅದಕ್ಕೋಸ್ಕರ ಈ ಗ್ರಹ, ಈ ರಾಶಿ ಒಂದು ಶುಭ ರಾಶಿಯನ್ನು ಸ್ಪರ್ಶವನ್ನು ಮಾಡಿದಾಗ ಸೂತಕದ ಕಾಲಗಳು ಸೃಷ್ಟಿಯಾಗುತ್ತೆ. ಒಂದು ಕೆಟ್ಟ ಕಾಲ ಸೃಷ್ಟಿಯಾಯಿತು. ಯಾರಿಗೆ? ದೇವರಿಗೆ ಕೆಟ್ಟ ಕಾಲ ಸೃಷ್ಟಿಯಾಯಿತು. ದೇವರಿಗೆ ನಾವು ಸೂರ್ಯಚಂದ್ರನ ಏನಂತೀವಿ? ದೇವತೆಗೆ ಪ್ರತ್ಯಕ್ಷ ದೈವರು ಅಂತ ಹೇಳ್ತೀವಿ. ಆ ದೈವಕ್ಕೆ ಒಂದು ಗ್ರಹ ಹಿಡಿತು ಅಂತ ಅಂದ್ರೆ, ದೈವಕ್ಕೆ ಒಂದು ಕೆಟ್ಟ ಕಾಲ ಬಂತು ಅಂದ್ರೆ ಸೂತಕದ ಕಾಲ ಬಂತು ಅಂತ. ಅದಕ್ಕೋಸ್ಕರವಾಗಿ ನಾವು ಎಲ್ಲ ದೇವಸ್ಥಾನಗಳನ್ನ ಬಂದಿಯನ್ನು ಮಾಡ್ತೀವಿ. ಜೊತೆಯಲ್ಲಿ ಆ ಗ್ರಹಣ ಕಾಲ ಇರುವಂಥ ಸಂದರ್ಭದಲ್ಲಿ ಯಾವುದೇ ಪೂಜೆ ಪುನಸ್ಕಾರ ನೈವೇದ್ಯಗಳನ್ನು ಯಾವುದೂ ಸಹ ತ್ಯಜಿಸ್ತೀವಿ. ಆ ಕಾಲ ನಂತರದಲ್ಲಿಯೇ ಶುಚಿರ್ಭೂತರಾಗಿ ಆ ದೇವತೆಗಳಿಗೆ ದೇವಸ್ಥಾನಗಳನ್ನು ನಾವು ಶುಚಿಗೊಳಿಸಿ ನಂತರದಲ್ಲಿ ದೇವರ ಉಪಾಸನೆಗಳಿಗೆ ನಾವು ಆರಂಭವನ್ನು ಮಾಡುವಂಥದ್ದು. ಅದಕ್ಕಿದೆ ಸೂತಕದ ಕಾಲದಲ್ಲಿ ಏನೂ ಮಾಡಬಾರ್ದು ಅಂತ. ಇದಕ್ಕೆ ಸೂತಕದ ಕಾಲ ಅಂತ, ಗ್ರಹಣ ಸ್ಪರ್ಶ ಕಾಲವನ್ನು ಸೂತಕದ ಕಾಲ ಅಂತಲೇ ಹೇಳ್ತಿರ್ತೀವಿ. ಸರಿ ಗುರುಗಳೇ, ಇವಾಗ ಒಂದು ಗ್ರಹಣ ಆಯಿತು ಅಂತ ಹೇಳಿದ್ರೆ ಅದರ ಪರಿಣಾಮ, ಅದರ ಇಂಪ್ಯಾಕ್ಟ್ ಸುಮಾರು 3 ರಿಂದ 6 ತಿಂಗಳ ಕಾಲ ಇರುತ್ತೆ ಅಂತ ಹೇಳ್ತಾರೆ. ಅದು ಬರೀ ಗ್ರಹಣಕ್ಕೆ ಮಾತ್ರ ಅಲ್ಲ, ನಾವು ಯಾವುದೇ ಪೂಜೆ ಹೋಮ ಹವನಗಳನ್ನು ಕೈಗೊಂಡರೂ ಕೂಡ ಅದರ ಎಫೆಕ್ಟ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಸಮಯ ಅಂತಿದೆ. ಈಗ ವಿಶ್ವಾವಸು ನಾಮ ಸಂವತ್ಸರ, ಈ ಸಂವತ್ಸರದ ಕೊನೆ ಗ್ರಹಣ, ಇನ್ನೇನು ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ, ಪ್ರಭವ ನಾಮ ಸಂವತ್ಸರ ಬರ್ತಾ ಇದೆ. ಈ ಒಂದು ಗ್ರಹಣದ ಎಫೆಕ್ಟು ಇಂಪ್ಯಾಕ್ಟು ಈ ಮುಂದಿನ ಸಂವತ್ಸರಕ್ಕೆ ಕೂಡ ನಾವು ಕಾಣಬಹುದಾ, ಎಕ್ಸ್ಪೆಕ್ಟ್ ಮಾಡಬಹುದಾ? ಒಂದು ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಒಂದು ವರ್ಷದಲ್ಲಿ ಯಾವಾಗ 5 ಗ್ರಹಣಗಳು ಬರುತ್ತೋ ಆ ದೇಶಕ್ಕೆ ಎಲ್ಲಿ ಅದು ಸ್ಪರ್ಶ ಗೋಚಾರವಾಗುತ್ತೋ ಅಲ್ಲಿ ಗಂಡಾಂತರಗಳು ಅಂತ ಹೇಳುತ್ತೆ. ಎಲ್ಲಿ ಒಂದು ವರ್ಷದಲ್ಲಿ 5 ಗ್ರಹಣಗಳು ಬರುತ್ತೋ, ಮತ್ತೆ 6 ತಿಂಗಳ ಒಳಭಾಗದಲ್ಲಿ ಯಾವಾಗ ಗ್ರಹಣಗಳು ಬರುತ್ತೋ ಅಲ್ಲಿ ಕಂಟಕಗಳು ಸೃಷ್ಟಿಯಾಗತ್ತೆ. ನಭೋಮಂಡಲದಲ್ಲಿ ಪಂಚಭೂತಗಳಲ್ಲಿ ವ್ಯತ್ಯಾಸಗಳಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಲಾಸ್ಟ್ ಅಕ್ಟೋಬರ್ ಚಂದ್ರಗ್ರಹಣನೇ ಬಂದಿತ್ತು. ಹೌದು, ಈಗ ಬಂದಂಥದ್ದು ನಮಗೆ ಈ 2025ನೇ ಇಸ್ವಿಯ ಬಂದಂಥ ವಿಶ್ವಾಸು ಸಂವತ್ಸರ 2026ನೇ ಇಸ್ವಿ 18ನೇ ತಾರೀಕಿನ ತನಕನೂ ಸಹ 18ನೇ ತಾರೀಕಿನ ತನಕನೂ ವಿಶ್ವಾಸು ಸಂವತ್ಸರನೇ ಇರುವಂಥದ್ದು. ಈ ವಿಶ್ವಾಸು ಸಂವತ್ಸರದಲ್ಲಿ ಬಂದಂತಹ 4 ಗ್ರಹಣಗಳು ಬರುತ್ತೆ. 2 ಸೂರ್ಯಗ್ರಹಣ ಬರುತ್ತೆ, 2 ಚಂದ್ರಗ್ರಹಣ ಬರುತ್ತೆ. 2 ಸೂರ್ಯಗ್ರಹಣ ನಮಗೆ ಗೋಚಾರ ಆಗೋದಿಲ್ಲ, 2 ಚಂದ್ರಗ್ರಹಣ ಗೋಚಾರವಾಗುತ್ತೆ. ಈಗ ಸೆಪ್ಟೆಂಬರಲ್ಲಿ ಬಂದಂಥ 9ನೇ ತಿಂಗಳಲ್ಲಿ ಬಂದಂತಹ ಒಂದು ಚಂದ್ರಗ್ರಹಣ ಮತ್ತೆ ನಮಗೆ ಕಾಣ್ತಿರುವಂಥದ್ದು ಈಗ ಮಾರ್ಚಲ್ಲಿ ಕಾಣುತ್ತೆ. 6 ತಿಂಗಳ ವ್ಯತ್ಯಾಸದಲ್ಲೇ ಬರುವಂಥದ್ದು. ಈ ಚಂದ್ರಗ್ರಹಣದ ಸ್ಪರ್ಶ ಕಾಲ ಕೇವಲ 20 ನಿಮಿಷಗಳ ಕಾಲ ಮಾತ್ರ ಇರೋದ್ರಿಂದ ಇದ್ರ ಎಫೆಕ್ಟ್ ಜಾಸ್ತಿ ಇರೋದಿಲ್ಲ. ನೆಕ್ಸ್ಟ್ ಏನು ಹೇಳಬೇಕು ಅಂತಂದರೆ 2026ನೇ ಇಸ್ವಿಯಲ್ಲಿ ಪರಾಭವ ಸಂವತ್ಸರದಲ್ಲಿ ಕಾಣುವಂತಹ 4 ಗ್ರಹಣಗಳು ಬರುತ್ತೆ. 4 ಗ್ರಹಣವೂ ಸಹ ಇಂಡಿಯಾಕ್ಕೆ, ಭಾರತ ದೇಶಕ್ಕೆ ಕಾಣಿಸೋದೇ ಇಲ್ಲ. 4 ಗ್ರಹಣಗಳು ಸಹಿತ ಭಾರತ ದೇಶಕ್ಕೆ ಯಾವ ಗೋಚಾರವೂ ಇಲ್ಲದ್ರಿಂದ ಆತಂಕ ಪಡುವಂತಹ ವಿಷಯವೇ ಇಲ್ಲಿ ಬರೋದಿಲ್ಲ. ಒಂದು ಸ್ಪರ್ಶ ಎಲ್ಲಿ ಗ್ರಹಣದ ಗೋಚಾರಗಳು ನಮಗೆ ಆಗುತ್ತೋ
ಅಲ್ಲಿ ನಾವು ಭಯವನ್ನು ಪಡಬೇಕಾಗ್ತದೆ. ನೀವು ಬೇರೆ ಬೇರೆ ದೇಶಗಳಲ್ಲಿ ಈಗ ನಾವು ಅಮೆರಿಕ ನೋಡ್ಬೋದು, ಆಸ್ಟ್ರೇಲಿಯಾ ನೋಡ್ಬೋದು, ಇವೆಲ್ಲವೂ ಸಹ ಗೋಚಾರಗಳನ್ನು 4 ಗ್ರಹಣಗಳನ್ನು ಗೋಚಾರವನ್ನು ಕಂಡಂತಹ ದೇಶಗಳವೆಲ್ಲವೂ ಸಹ ಅಲ್ಲಿ ಬಹಳ ವ್ಯತ್ಯಾಸಗಳಾಗಿದೆ. ರಾಜ್ಯಗಳಲ್ಲಿ ವೈಮನಸ್ಸುಗಳು ಬಂದಿದೆ, ದೇಶಗಳಲ್ಲಿ ವೈರತ್ವಗಳು ಬಂದಿದೆ, ಅಲ್ಲೇ ವಾರಗಳಲ್ಲಿ ಶುರುವಾಗಿದೆ. ಅಂಥದ್ದೇ ಇಲ್ಲಿ ಇಂಡಿಯಾದಲ್ಲೂ ಸಹ ಆಗಿದ್ರೆ ಇಲ್ಲೂ ಸಹ ಆ ಥರದ ವಾತಾವರಣ ಸೃಷ್ಟಿಯಾಗ್ತಿತ್ತು, ಕುಹಕ ಮನಸ್ಸುಗಳ ವ್ಯತ್ಯಾಸಗಳಾಗ್ತಿತ್ತು. ಅದನ್ನೇ ಹೇಳೋದು, ಒಂದು ರಾಶಿ, ಒಂದು ಕೆಟ್ಟ ರಾಶಿ ಒಂದು ದೇಶದ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವಗಳನ್ನು ಬೀಳುತ್ತೆ ಅಂತ ಅದನ್ನೇ ಹೇಳೋದು. ದೇಶಗಳಲ್ಲಿ ವೈರತ್ವವನ್ನು ತಂದುಕೊಡುತ್ತೆ, ರಾಜ್ಯಗಳಲ್ಲಿ ದ್ವೇಷಗಳನ್ನು ತಂದುಕೊಡುತ್ತೆ, ಜನಗಳಲ್ಲಿ ಇಳಿಸಲ್ಲದ ಒಂದು ವಿಚಲಿತವಾದಂತಹ ಮನಸ್ಸನ್ನು ತಂದುಕೊಡುವಂತಹ ಕೆಲಸವನ್ನು ಈ ಗ್ರಹಣ ಕಾಲಗಳು ಮಾಡುತ್ತೆ. ಈ ಗ್ರಹಣ ಕಾಲವನ್ನು ನಾವು ಒಂದು ರೀತಿಯಾದಂತಹ ಸೂತಕದ ಕಾಲಗಳು, ಕೆಟ್ಟ ಕಾಲಗಳು ಅಂತ ಏನೇನು ಕೇಳ್ತೀವಿ ಅಂತಂದರೆ, ಇಲ್ಲೆಲ್ಲವೂ ಸಹ ಧರ್ಮಕ್ಕೆ ವಿರುದ್ಧವಾದಂತಹ ವಾತಾವರಣವನ್ನು ಸೃಷ್ಟಿಯನ್ನು ಮಾಡುವಂತಹ ಗ್ರಹಣ ಕಾಲಗಳು. ಸರಿ. ಅದಕ್ಕೋಸ್ಕರವಾಗಿ ಗ್ರಹಣ ಕಾಲವನ್ನು ನಾವು ಆದಷ್ಟು ಸಹ ನೀವು ಹೊರಗಡೆ ಓಡಾಡಬೇಡಿ, ಭೋಜನಾದಿಗಳನ್ನು ಮಾಡಬೇಡಿ, ದೇವತಾ ಉಪಾಸನೆಗಳು ಮಾಡಲಿಕ್ಕೆ ಅವಕಾಶಗಳಾಗೋದಿಲ್ಲ. ಏನು ಕೇಳ್ತೀವಿ ಅಂತಂದರೆ, ಗ್ರಹಣ ಕಾಲದಲ್ಲಿ ದೇವತೆಗಳಿಗೆ ಶಕ್ತಿ ಇರಲ್ವಂತೆ, ದೇವತೆಗಳ ಶಕ್ತಿಹೀನರಾಗ್ತಾರೆ, ದೈತ್ಯರು ಶಕ್ತಿ ಬಲವಂತರಾಗ್ತಾರೆ. ಅದಕ್ಕೋಸ್ಕರವಾಗಿ ಈ ಸೂತಕದ ಕಾಲವನ್ನು, ಗ್ರಹಣ ಕಾಲವನ್ನು ದೇವತಾ ಉಪಾಸನೆಗಳಿಗೆ ಯೋಗ್ಯವಲ್ಲ ಅಂತ ಹೇಳುವಂತೆ. ಸರಿ ಗುರುಗಳೇ, ಇವಾಗ ಆದರೂ ಕೆಲವರು ಆಸ್ತಿಕರಾಗಿರ್ಬೋದು ಅಥವಾ ಸಾಧನೆ ಮಾಡುವಂಥವ್ರು ಇರ್ಬೋದು, ಈ ಗ್ರಹಣದ ಕಾಲವನ್ನು ಒಂದು ಪರ್ವಕಾಲ ಅಂತ ಹೇಳ್ತಾರೆ. ಅಂದರೆ ಆಧ್ಯಾತ್ಮ ಸಾಧನೆಗೆ ಬಹಳ ವಿಶೇಷವಾದಂಥ ಸಮಯ, ಪ್ರಶಸ್ತವಾದಂಥ ಸಮಯ, ಹೆಚ್ಚಿನ ಜಪ ತಪ ಅನುಷ್ಠಾನಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಕೊಡೋದಾದರೆ ನೋಡಿ, ಗ್ರಹಣ ಕಾಲವನ್ನು ಪರ್ವಕಾಲ ಅಂತಲೂ ಹೇಳುವಂಥದ್ದು. ಪರ್ವಕಾಲ ಏನಂತಂದರೆ ಎಲ್ಲವೂ ವಿಶ್ಲೇಷಣೆಗೆ ಮತ್ತು ಯಾವುದಾದ್ರೂ ಈ ವಿಜ್ಞಾನಿಗಳಿಗೆ ಅದರಲ್ಲಿ ಪ್ರಯೋಗಕರವಾದಂತಹ ವಿಚಾರಗಳನ್ನು ಮಾಡಲಿಕ್ಕೆ ಬಹಳ ಅನುಕೂಲಕರವಾದಂತಹ ಕಾಲಘಟ್ಟ ಅಂತಲೂ ಹೇಳ್ತೇವೆ. ಜೊತೆಯಲ್ಲಿ ಪಿತೃಕಾರ್ಯಗಳಿಗೆ ಅತ್ಯಂತ ಶುಭವಾದಂತಹ ಕಾಲ. ದೈವ ಕಾಲವಲ್ಲ, ಪಿತೃಕಾಲಗಳಿಗೆ. ನೀವು ಪಿತೃಕಾರ್ಯಗಳೇ ಬೇರೆ, ದೇವತಾ ಕಾರ್ಯಗಳೇ ಬೇರೆ. ಪಿತೃಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ಕಾಲ ಗ್ರಹಣ ಕಾಲಗಳು. ಎಲ್ಲಿ ಆತ್ಮದೋಷಗಳಿರುತ್ತೋ, ಅತೃಪ್ತ ಆತ್ಮಗಳಿರುತ್ತೋ, ಮೋಕ್ಷ ಕಾಲಗಳು ಸಿಕ್ಕಿರಲ್ವೋ, ಸಂತತ ಸಂದರ್ಭದಲ್ಲಿ ದೋಷಪೂರಿತವಾದಂತಹ ನಕ್ಷತ್ರಗಳಲ್ಲಿ ಯಾರು ಮರಣವನ್ನು ಹೊಂದಿರ್ತಾರೋ, ಅಕಾಲ ಮರಣಗಳನ್ನು ಹೊಂದಿರ್ತಾರೋ ಅಂಥವರಿಗೆ ಮೋಕ್ಷನ ನಾವು ಕೊಡಬೇಕು ಅಂತ ಅಂದಾಗ ಅವ್ರಿಗೆ ಮೋಕ್ಷ ದೊರಕಲಿ ಅನ್ನೋಕ್ಕೋಸ್ಕರವಾಗಿ ಈ ಗ್ರಹಣ ಕಾಲವನ್ನು ಅವ್ರಿಗೆ ಸಪಿಂಡೀಕರಣವನ್ನು ಮಾಡೋದ್ರಿಂದ, ಆತ್ಮಶಾಂತಿ ಮಾಡೋದ್ರಿಂದ, ತರ್ಪಣಾದಿಗಳನ್ನು ಕೊಡೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವಂಥದ್ದು ಈ ಪರ್ವಕಾಲಗಳು. ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಮತ್ತೆ ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಇರುತ್ತೆ ನಿಮಗೆ. ಅಥರ್ವಣ ವೇದದ ಸಿದ್ಧಿಗೋಸ್ಕರವಾಗಿ ಈ ಗ್ರಹಣ ಕಾಲವನ್ನು ನಾವು ಯೂಸ್ ಮಾಡ್ತೀವಿ. ಅಥರ್ವಣ ವಿದ್ಯೆ ಅಂತಂದ್ರೇನು, ನಾವು ಎಲ್ಲ ವಾಮಾಚಾರಗಳನ್ನು ಅಥರ್ವಣ ವಿದ್ಯೆಗಳು ಅಂತ ಹೇಳ್ತಿರ್ತೀವಿ. ಇಂಥ ಮಂತ್ರ ಸಿದ್ಧಿಗೋಸ್ಕರವಾಗಿ ಈ ಕಾಲವನ್ನು ಜಾಸ್ತಿ ತೆಗೆದುಕೊಳ್ತಾರೆ ಹೊರತು ನಮ್ಮ ಮಂತ್ರ ಸಿದ್ಧಿಗಳಿಗೆ ಇದು ಅಷ್ಟು ಯೋಗ್ಯವಾಗೋದಿಲ್ಲ. ಆದರೆ ವಾಕ್ಸಿದ್ಧಿಗಳನ್ನು ಮಾಡಿಕೊಡ್ಬೋದು ಆಯಿತು ಈ ಪರ್ವಕಾಲವನ್ನು.